ಮಂಗಳೂರಿನ ಖದ್ರಿ ಮಂಜುನಾಥನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಶಿವರಾತ್ರಿ ಹಿನ್ನೆಲೆ ದೇವರಿಗೆ ವಿಶೇಷ ಪೂಜೆ ಸಲ್ಲಿಕೆ ಮಾಡಲಾಗ್ತಾ ಇದೆ, ಅಭಿಷೇಕ ಸಲ್ಲಿಸಲಾಗ್ತಾ ಇದೆ. ಖದ್ರಿ ದೇವಸ್ಥಾನದ 7 ತೀರ್ಥ ಕೆರೆಯಲ್ಲಿ ಭಕ್ತರು ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ. ಗೋಮುಖ ತೀರ್ಥದಿಂದ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ ಭಕ್ತರು. ಹೆಚ್ಚಿನ ಶಿವಭಕ್ತರಿಂದ ಇಂದು ಉಪವಾಸ ವ್ರತ ಆಚರಣೆ ಮಾಡಲಾಗುತ್ತೆ. ರಾತ್ರಿ ಇಡೀ ದೇವಸ್ಥಾನದಲ್ಲಿ ಜಾಗರಣೆಯನ್ನ ನಡೆಸಲಿದ್ದಾರೆ ಭಕ್ತರು. ಸದ್ಯ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡ್ಕೊಳ್ಳಲಾಗ್ತಾ ಇದೆ. ಇವತ್ತು ಅನೇಕ ಶಿವನ ದೇವಾಲಯದಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ರಾಜ್ಯದ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ರಾಜ್ಯದಲ್ಲಿರುವಂತಹ ಪ್ರಮುಖವಾದಂತಹ ಶಿವನ ದೇವಾಲಯಕ್ಕೆ ಭಕ್ತರು ತೆರಳುತ್ತಾ ಇದ್ದಾರೆ. ಅದರಲ್ಲೂ ಖದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡಿತಾ ಇದ್ದಾರೆ. ಇದು ಗೋಮುಖ ತೀರ್ಥದಿಂದ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ ಭಕ್ತರು. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಹೋಗಿ ನಿಲ್ಬೇಡಿ ನಾನು ನೀರಲ್ಲಿ ನಡೀರಿ ಮುಂದೆ ಹೋಗಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಮಂಗಳೂರಿನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಇವತ್ತು ಶಿವರಾತ್ರಿಯ ಸಂಭ್ರಮ ಎಲ್ಲ ಕಡೆಯಲ್ಲೂ ಕೂಡ ಮನೆ ಮಾಡಿದೆ. ಅದರಲ್ಲೂ ಮಂಗಳೂರು ಅಂತ ಅಂದಾಗ ಇತಿಹಾಸ, ಪುರಾಣ ಪ್ರಸಿದ್ಧವಾದಂಥ ದೇವಾಲಯಗಳು ಇದೆ. ಶಿವನ ದೇವಾಲಯಗಳು ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಆಗಿರ್ಬೋದು, ಖದ್ರಿ ಆಗಿರ್ಬೋದು, ಯಾವ ರೀತಿಯಾದಂಥ ವಿಶೇಷವಾದಂಥ ಪೂಜಾ ಕಾರ್ಯಗಳು ಇವತ್ತು ನಡೆಯುತ್ತೆ. ಭಕ್ತರು ಹೇಗೆ ಆಗಮಿಸ್ತಾ ಇದ್ದಾರೆ? ನಿಜವಾಗ್ಲೂ ನೀತಿ ಮಹಾಶಿವರಾತ್ರಿಯ ಪ್ರಯುಕ್ತ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಹಬ್ಬದ ವಾತಾವರಣವೇ ನಿರ್ಮಾಣ ಆಗಿದೆ. ಯಾಕಂದ್ರೆ ಬಹಳ ಪುರಾಣ ಪ್ರಸಿದ್ಧವಾಗಿರುವಂತಹ ಶಿವನ ದೇವಾಲಯಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಆಗಿರ್ಬೋದು, ಮಂಜುನಾಥ ಸ್ವಾಮಿಯ ಸಾನ್ನಿಧ್ಯ ಧರ್ಮಸ್ಥಳದಲ್ಲಿದೆ. ಆದರೆ ಅದರ ಒಂದು ಆದಿಮೂಲ ಅಂತಾನೆ ಹೇಳ್ತಾರೆ. ಅಂದ್ರೆ ಈ ದೇವಸ್ಥಾನ ಸದ್ಯ ನಾನು ನಿಂತಿರುವಂತಹ ಖದ್ರಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಏನಿದೆ, ಇಲ್ಲಿಂದ ತೆಗೆದುಕೊಂಡು ಹೋದಂತಹ ಶಿವಲಿಂಗ ಧರ್ಮಸ್ಥಳ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಆಗಿರುವಂತದ್ದು. ಹಾಗಾಗಿ ಇವತ್ತು ಶಿವರಾತ್ರಿಯ ಪ್ರಯುಕ್ತ ಇಲ್ಲೂ ಕೂಡ ಬಹಳ ವಿಶೇಷತೆಗಳು, ಬಹಳ ವಿಶೇಷ ಪೂಜೆ ಪುನಸ್ಕಾರಗಳು
ನಡೀತಾ ಇದೆ. ಅಥವಾ ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು, ಬೆಳಗಿನಿಂದಲೇ ಭಕ್ತ ಸಾಗರ ಅನ್ನುವಂಥದ್ದು ಕದ್ರಿ ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಆಗಮಿಸ್ತಾ ಇದೆ. ನೀತಿಲೊಂದು ವಿಶೇಷ ಏನು ಅಂದ್ರೆ, ಸಾಮಾನ್ಯವಾಗಿ ಬೇರೆ ದೇವಸ್ಥಾನಗಳಲ್ಲಿ ನಾವು ತೆಗೆದುಕೊಂಡು ಹೋದಂತಹ ಅಭಿಷೇಕವನ್ನ ದೇವರಿಗೆ ಅರ್ಪಣೆ ಮಾಡುವಂಥದ್ದನ್ನ ನಾವು ನೋಡಬಹುದು ಪುರೋಹಿತರ ಮೂಲಕ. ಆದ್ರೆ ಕದ್ರಿ ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ಭಕ್ತರೇ ಸ್ವತಃ ಶಿವಲಿಂಗಕ್ಕೆ ಒಂದು ಅಭಿಷೇಕವನ್ನ ಮಾಡುವಂತ ಒಂದು ಅವಕಾಶಗಳು ಇದೆ. ಪ್ರಮುಖವಾಗಿ ಇಲ್ಲಿರುವಂತಹ 7 ಕೆರೆಗಳು, ಈ 7 ಕೆರೆಗಳಲ್ಲಿ ಭಕ್ತರು ಮಿಂದೆದ್ದು ಗೋಮುಖ ಗಣಪತಿಯ ಸಾನ್ನಿಧ್ಯದಲ್ಲಿ ಅಭಿಷೇಕವನ್ನ ಪಡೆದು ಅದನ್ನ ಸ್ವೀಕರಿಸಿ ಬಳಿಕ ಶಿವನಿಗೆ ಅಭಿಷೇಕವನ್ನ ಮಾಡುವಂತ ಪ್ರಕ್ರಿಯೆಗೆ ಮುಂದಾಗ್ತಾರೆ. ಆ ಮೇಲ್ಭಾಗದಲ್ಲಿ ತೀರ್ಥ ಕೆರೆಗಳು ಇದೆ, ಅಲ್ಲಿ ಸರತಿ ಸಾಲಿನಲ್ಲಿ ಜನ ನಿಂತಿರುವಂತದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಇನ್ನು ದೇವಸ್ಥಾನದ ಒಳಗಿನ ಚಿತ್ರವನ್ನ ಕೂಡ ನಾವು ನೋಡ್ತಾ ಹೋಗ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರ ಆಗಮನ ಅನ್ನುವಂಥದ್ದು ಆಗ್ತಾ ಇದೆ. ಬೆಳಗಿನಿಂದಲೇ ವಿಶೇಷ ಪೂಜೆ ಪುನಸ್ಕಾರಗಳು ಆ ಕ್ಷೇತ್ರದಲ್ಲಿ ನಡೀತಾ ಇದೆ. ಆ ಶಿವನ ಆರಾಧ್ಯತೆ ಕ್ಷೇತ್ರಗಳಲ್ಲಿ ಕದ್ರಿ ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಬಹಳ ಪುರಾಣ ಪ್ರಸಿದ್ಧಿಯನ್ನ ಪಡೆದಿರುವಂತಹ ದೇವಸ್ಥಾನ, ಬಹಳಷ್ಟು ಪೌರಾಣಿಕ ಹಿನ್ನೆಲೆಯನ್ನ ಕೂಡ ಪಡೆದುಕೊಂಡಿರುವಂತದ್ದು. ಆ ಶಿವನೊಂದಿಗೆ ಮಂಜುನಾಥ ಸ್ವಾಮಿಯೊಂದಿಗೆ ವಿವಿಧ ದೈವ ದೇವರು ಕೂಡ ಇಲ್ಲಿ ಆರಾಧನೆಯನ್ನ ಪಡಿತಾರೆ ಮತ್ತು ಸಾಕಷ್ಟು ಐತಿಹಾಸಿಕ ಕುರುಹುಗಳು ಇರುವಂತಹ ದೇವಸ್ಥಾನ. ಇಲ್ಲಿ ನಿತ್ಯ ನಿರಂತರವಾಗಿ ಒಂದು ತೀರ್ಥಕ್ಷೇತ್ರ ಏನಿದೆ ಅಲ್ಲಿ ಗಂಗೆಯೇ ಹರಿದು ಬರುವಂತದನ್ನ ನಾವು ನೋಡ್ತಾ ಹೋಗ್ಬೋದು. ಮಂಗಳೂರಿಗೆ ನೀರಿನ ಕ್ಷಾಮ ಎದುರಾದಂತಹ ಸಂದರ್ಭದಲ್ಲೂ ಕೂಡ ಇಲ್ಲಿ ಹರಿಯುವಂತಹ ಗಂಗೆಯ ನೀರು ನಿಲ್ಲೋದಿಲ್ಲ. ನಿತ್ಯ ನಿರಂತರವಾಗಿ ಇಲ್ಲಿ ಕಾಶಿಯಿಂದಲೇ ತೀರ್ಥ ಹರಿದು ಬರುತ್ತೆ ಅನ್ನುವಂತಹ ಒಂದು ಪ್ರತೀತಿ ಇದೆ. ಅದನ್ನೇ ಭಕ್ತರು ತೀರ್ಥ ರೂಪದಲ್ಲಿ ಸ್ವೀಕಾರ ಮಾಡ್ತಾರೆ, ಆ ಲಿಂಗಕ್ಕೆ ಅಭಿಷೇಕವನ್ನ ಮಾಡ್ತಾರೆ. ಹಲವು ರೀತಿಯಲ್ಲಿ ತಾವೇ ದೇವರ ಒಂದು ಆರಾಧನೆಯನ್ನ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರ ಆಗಮನ ಆಗಿದೆ. ಬೆಳಗಿನಿಂದಲೇ ಪೂಜೆ ಪುನಸ್ಕಾರಗಳು ಶುರುವಾಗಿರುವಂಥದ್ದು. ಇನ್ನು ರಾತ್ರಿ ಜಾಗರಣೆಗೂ ಕೂಡ ನಾನಾ ರೀತಿಯ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಆ ದೇವಸ್ಥಾನದಲ್ಲಿ ಕಾಲಿಡೋಕ್ಕೂ ಕೂಡ ಜಾಗಿಲ್ಲ, ಅಷ್ಟರ ಮಟ್ಟಿಗೆ ಭಕ್ತರು ತುಂಬಿದ್ದಾರೆ. ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯದ ನಾನಾ ಭಾಗದಿಂದ ಕದ್ರಿ ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಾನಕ್ಕೆ ಸಾಕಷ್ಟು ಜನ ಬರುವಂಥದ್ದನ್ನು ನಾವು ನೋಡಬಹುದು. ಇಲ್ಲೂ ಕೂಡ ಇವತ್ತು ಜಾಗರಣೆಯ ಪ್ರಯುಕ್ತವಾಗಿ ವಿಶೇಷ ಕಾರ್ಯಕ್ರಮಗಳು ಅಂದರೆ ಪ್ರಮುಖವಾಗಿ ಭಜನೆಯ ಕಾರ್ಯಕ್ರಮ, ಜಾಗರಣೆಗಂತಲೇ ಸಾಕಷ್ಟು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ಧರ್ಮಸ್ಥಳ ಕ್ಷೇತ್ರದಲ್ಲೂ ಕೂಡ ಮಂಜುನಾಥ ಸ್ವಾಮಿಯ ಸಾನ್ನಿಧ್ಯ ಇದೆ. ಅಲ್ಲೂ ಕೂಡ ರಾಜ್ಯದ ನಾನಾ ಭಾಗದ ಭಕ್ತರು ಆಗಮಿಸ್ತಾ ಇದ್ದಾರೆ. ಅದು ಕೂಡ ಪಾದಯಾತ್ರೆಯ ಮೂಲಕ ಶಿವನ ಸ್ಮರಣೆಯನ್ನ ಮಾಡುತ್ತಾ ಪಾದಯಾತ್ರೆಯನ್ನ ಮಾಡಿಕೊಳ್ತಾ ಅವರು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ವಿವಿಧ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೂಡ ಧರ್ಮಸ್ಥಳ ಕ್ಷೇತ್ರದಲ್ಲೂ ಕೂಡ ಹಮ್ಮಿಕೊಳ್ಳಲಾಗಿರುವಂಥದ್ದು. ಒಟ್ಟಾರೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಶಿವನ ಆಲಯಗಳು ಇದೆ. ಪ್ರಮುಖವಾಗಿ ಇತಿಹಾಸ ಪ್ರಸಿದ್ಧ ಮತ್ತು ಪುರಾಣ ಪ್ರಸಿದ್ಧ ಶಿವನ ದೇವಸ್ಥಾನಗಳಲ್ಲಿ ಇವತ್ತು ಭಕ್ತರು ತುಂಬಿ ತುಳುಕಿದ್ದಾರೆ. ತಮ್ಮನ್ನ ತಾವು ಇವತ್ತು ಶಿವನ ಒಂದು ಆರಾಧನೆಗೆ ಸಮರ್ಪಿಸಿಕೊಂಡಿದ್ದಾರೆ. ಥ್ಯಾಂಕ್ ಯು ಆದಿತ್ಯ, ತಮ್ಮ ಡೀಟೇಲ್ಸ್ಗಾಗಿ.